ಎಷ್ಟೋ ಕಷ್ಟಪಟ್ಟು ಕಠಿಣ ಪರಿಶ್ರಮದಿಂದ ಭಾರತಕ್ಕೆ ಗೋಲ್ಡ್ ಮೆಡಲ್ ತಂದು ಕೊಟ್ಟ ಜ್ಯೋತಿ ಎರ್ರಾಜಿ. ಈ ಹುಡುಗಿ ಮೂಲತಃ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಕ್ಕೆ ಸೇರಿದ ಒಂದು ಬಡ ಕುಟುಂಬದಲ್ಲಿ ಜನಿಸ್ತಾರೆ. ತಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡೋದು. ಆದ್ರೆ ಜ್ಯೋತಿಗೆ ಚಿಕ್ಕ ವಯಸ್ಸಿಂದನೂ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಈ ಟ್ಯಾಲೆಂಟ್ ನ ಗುರುತಿಸಿದ PT ಮಾಸ್ಟರ್ ಹರ್ಡಸ್ ಎಂಬ ರನ್ನಿಂಗ್ ಸ್ಪರ್ಧೆ ಕಡೆಗೆ ಪ್ರೋತ್ಸಾಹಿಸ್ತಾರೆ. ಆರಂಭದಲ್ಲಿ ರನ್ನಿಂಗ್ ಗೆ ಬೇಕಾದ ಪ್ರೊಫೆಷನಲ್ ಸ್ಪೋರ್ಟ್ಸ್ ಇಲ್ಲದೆ ನಾರ್ಮಲ್ ಶೋ ಅಲ್ಲಿ ರನ್ನಿಂಗ್ ಮಾಡ್ತಾ ಇದ್ದ ಕಾರಣ ರೆಗ್ಯುಲರ್ ಆಗಿ ತುಂಬಾ ಇಂಜುರೀಸ್ ಕೂಡ ಆಗ್ತಾ ಇತ್ತು. ಇವೆಲ್ಲ ಹೆಣ್ಮಕ್ಳಿಗೆ ಬೇಕಾ ಅಂತ ತುಂಬಾ ಟೀಕೆಗಳು ಕೂಡ ಬರ್ತಾ ಇತ್ತು. ಆದ್ರೂ ಯಾವುದಕ್ಕೂ ಕುಗ್ಗದೆ, ಯಾವ ಮಾತಿಗೂ ತಲೆ ಬಾಗದೆ ತಮ್ಮ ಕುಟುಂಬದ ಸಹಾಯದಿಂದ ರನ್ನಿಂಗ್ ಮಾಡ್ತಾನೆ ಬೆಳೀತಾರೆ. ತಮ್ಮ ಜೀವನದ ಎಲ್ಲ ಹಾರ್ಡ್ ವರ್ಕ್ ಮತ್ತೆ ಕನ್ಸಿಸ್ಟೆಂಟಿಯಿಂದ ಫೈನಲಿ ಹಲವಾರು ನ್ಯಾಷನಲ್ ಚಾಂಪಿಯನ್ಶಿಪ್ ಗಳನ್ನ ಗೆಲ್ಲೋದ್ರ ಮೂಲಕ ಹಲವಾರು ಮೆಡಲ್ಸ್ಗಳು ಜೊತೆಗೆ ಹೊಗಳಿಕೆಗಳಿಗೂ ಕೂಡ ಪಾತ್ರರಾಗ್ತಾರೆ. ಇದೇ ರೀತಿ ಇತ್ತೀಚೆಗೆ ನಡೆದ 2025ರ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಲ್ಲಿ 100 ಮೀಟರ್ಸ್ ಹರ್ಡಲ್ಸ್ ನ ಕೇವಲ 12.96 ಸೆಕೆಂಡ್ಸ್ ಅಲ್ಲಿ ಓಡೋದ್ರ ಮೂಲಕ ಇಂಡಿಯಾಗೆ ಗೋಲ್ಡ್ ಮೆಡಲ್ ಅರ್ಪಿಸ್ತಾರೆ. ಜೊತೆಗೆ ಈ ಘನತೆ ಸಾಧಿಸಿದ ಮೊದಲ ಇಂಡಿಯನ್ ವುಮೆನ್ ಆಗಿ ಕೂಡ ರೆಕಾರ್ಡ್ ಕೂಡ ಕ್ರಿಯೇಟ್ ಮಾಡ್ತಾರೆ. ಮುಂಬರುವ ಎಷ್ಟೋ ಹೆಣ್ಮಕ್ಳಿಗೆ ಆಶಾ ಜ್ಯೋತಿ ಆಗಿರುವ ಜ್ಯೋತಿ ಎರ್ರಾಜಿ ಅವರಿಗೆ ನಮ್ಮ ಕಡೆಯಿಂದ ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ಫಾರ್ಮೇಶನ್ ವರ್ತಿ ಅನ್ಸಿದ್ರೆ ಒಂದೇ ಒಂದು ಲೈಕ್ ಮಾಡಿ.